ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವೆರೈಟಿ ಆಗಿರುವ ಒಂದು ಫ್ಲವರ್ ಪ್ಲ್ಯಾಂಟನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ವಾಟರ್ ಪ್ಲ್ಯಾಂಟು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅಂತ. ನಾನು ಇದನ್ನು ಒಂದು ದೊಡ್ಡ ಪಾಟಲ್ಲಿ ನಟ್ಟಿರೋದು. ಇದಕ್ಕೆ ನಡುವಾಗ ಮಣ್ಣಲ್ಲಿ ನಾನು ಸಗಣಿ ಹೊಡಿ ಮತ್ತು ಮಣ್ಣು ಮಿಕ್ಸ್ ಮಾಡಿ ನಟ್ಟಿರೋದು. ಒಂದು ಗಿಡ ನಟ್ಟರೆ ಸಾಕು, ನಮಗೆ ತುಂಬ ಗಿಡಗಳು ಆಗುತ್ತೆ. ಈ ಹೂವಿನ ಕಲರ್ ತುಂಬ ಚೆನ್ನಾಗಿದೆ ನೋಡಿ. ಮತ್ತು ಇದರಲ್ಲಿ ಒಂದು ಪೆಟಲ್ ಮಾತ್ರ ಡಿಫ್ರೆಂಟ್ ಆಗಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯೆಲ್ಲೋ ಕಲರೆಲ್ಲ ಇದೆ ಇದರಲ್ಲಿ. ಇದು ಬೆಳಿಗ್ಗೆ ಹೂವು ಬಿಟ್ಟರೆ ಸಂಜೆ ತನಕ ಈ ಥರನೇ ಇರುತ್ತೆ. ಈ ವಾಟರ್ ಪ್ಲ್ಯಾಂಟಿಗೆ ಹಾಗೆ ಕೇರ್ ಏನು ಬೇಡ ಫ್ರೆಂಡ್ಸ್. ತುಂಬ ಈಸಿಯಾಗಿ ನಮಗೆ ಬೆಳೆಸ್ಬೋದು. ಡೈರೆಕ್ಟ್ ಸನ್ಲೈಟ್ ತುಂಬ ಬೇಕಿದಕ್ಕೆ. ಮತ್ತು ಇದರ ಎಲೆ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಈ ಥರ ಇರೋ ಎಲೆ ಇದರದ್ದು. ನಾವೀಗ ಒಂದು ಗಿಡ ನೆಟ್ಟರೆ ಇದರಲ್ಲಿ ಈ ಥರ ತುಂಬ ಚಿಕ್ಕ ಚಿಕ್ಕ ಗಿಡಗಳಾಗುತ್ತೆ. ಈ ಚಿಕ್ಕ ಗಿಡಗಳನ್ನು ಇದರಿಂದ ಕಟ್ ಮಾಡಿ ಬೇರೆ ಪಾಟಲ್ಲಿ ನೆಟ್ಟರೆ ನಮಗೆ ಅಲ್ಲಿ ಕೂಡ ಈ ಥರ ತುಂಬ ಗಿಡಗಳು ಸಿಗುತ್ತೆ, ತುಂಬ ಹೂವು ಸಿಗುತ್ತೆ. ಇಲ್ಲಿ ನೋಡಿ ಇದೆಲ್ಲ ಮುಗ್ಗಾಗಿರೋದು. ಇನ್ನು ನಾಳೆ ಎಲ್ಲ ನಮಗೆ ಇದರಲ್ಲಿ ಹೂವು ಸಿಗುತ್ತೆ. ಇದು ನಿನ್ನೆ ಹೂವಾಗಿ ಬಿದ್ದಿರೋದು. ಇಲ್ಲಿ ನೋಡಿ 2 ಹೂವು ಇತ್ತು ನಿನ್ನೆ. ಇದು ನಾಳೆ ಅರಳುತ್ತೆ. ಇಲ್ಲಿ ನೋಡಿ ಮತ್ತೊಂದು ಸಣ್ಣ ಪಾಟಲ್ಲಿ ಕೂಡ ನಾನು ಈ ಥರ ಒಂದು ಗಿಡವನ್ನು ನೆಟ್ಟಿದ್ದೆ. ಅದರಲ್ಲಿ ಈ ಥರ ನೋಡಿ ನಿನ್ನೆ ಹೂವು ಇತ್ತು, ಇನ್ನು ನಾಳೆ ಹೂವು ಬರುತ್ತೆ. ಎಷ್ಟು ಚಿಕ್ಕ ಪಾಟಲ್ಲಿ ಕೂಡ ನಮಗೆ ಇದನ್ನು ನಡ್ಬೋದು. ಮಣ್ಣು ಸಗಣಿ ಹೊಡಿ ಮಿಕ್ಸ್ ಮಾಡಿ ನೆಡಬೇಕು. ಈ ಗಿಡವನ್ನು ತುಂಬ ಬಿಸಿಲಿರುವ ಜಾಗದಲ್ಲಿ ಇಟ್ಟರೆ ನಮಗಿದು ತುಂಬ ಹೂವು ಕೊಡುತ್ತೆ. ಮಳೆಗಾಲ ಆದರೂ ಬೇಸಿಗೆ ಕಾಲ ಆದರೂ ಇದರಲ್ಲಿ ಹೂವು ಇರುತ್ತೆ ಫ್ರೆಂಡ್ಸ್. ನೀವು ಈ ಥರದ ಗಿಡ ನೋಡಿದ್ದೀರಾ? ಕಮೆಂಟ್ ಮಾಡಿ. ಗಿಡ ನೋಡಲಿಲ್ಲ ಅಂದರೆ ಎಲ್ಲಿಯಾದರೂ ಕಂಡ್ರೆ, ನರ್ಸರಿಲೆಲ್ಲ ಕಂಡ್ರೆ ಒಂದು ಗಿಡವನ್ನಾದರೂ ತಂದು ನಟ್ಟು ನೋಡಿ. ನಮ್ಮ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ. ನಾವು ತಾವರೆ ಎಲ್ಲ ನೆಟ್ಟರೆ ತಾವರೆಗೆಲ್ಲ ತುಂಬ ಕೇರ್ ಕೊಡಬೇಕಾಗುತ್ತೆ. ಇದಕ್ಕೆಲ್ಲ ಹಾಗಿದ್ದ ಕೇರ್ ಬೇಡ, ತುಂಬ ಈಸಿಯಾಗಿ ಆಗುತ್ತೆ. ನಾನು ಇದರದ್ದು ಚಿಕ್ಕ 2 ಗಿಡ ತಂದು ನಟ್ಟದು. ಅದರ ನಂತರ ನನಗಿಷ್ಟು ಗಿಡಗಳು ಸಿಕ್ಕಿದೆ. ಇದನ್ನು ನಾವು ರಿಪೋರ್ಟ್ ಮಾಡಿದರೆ ನಮಗೆ ಇನ್ನೂ ಕೂಡ ಗಿಡ ಸಿಗುತ್ತೆ. ಈ ಥರ ಚೆನ್ನಾಗಿರೋ ಹೂವು ಕೂಡ ತುಂಬ ಸಿಗುತ್ತೆ. ನನಗಂತೂ ಈ ಹೂವು ತುಂಬ ಇಷ್ಟ, ಕಲರ್ ಕೂಡ ತುಂಬ ಇಷ್ಟ. ನೀವು ಕೂಡ ನಿಮ್ಮ ಅಭಿಪ್ರಾಯ ಎಲ್ಲ ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಏನಾದರೂ ನಿಮ್ಗೆ ಇದರಲ್ಲಿ ಡೌಟ್ ಇದ್ದರೆ ಎಲ್ಲ ಕಮೆಂಟ್ ಮಾಡಿ ಕೇಳ್ಬೋದು. ನನಗೆ ಗೊತ್ತಿರೋದಾದರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.